ತಾಯಿ ನಾಡಿಗಾಗಿ ಜೀವ ತ್ಯಾಗ ಮಾಡಿ ನಡೆದ ಛತ್ರಪತಿ ಶಿವಾಜಿ ಮಹಾರಾಜ ದಂಡಕತಿ ಅಂತವೀರರ ಕಥೆ ಕುಂತ ಕೇಳರಿ ಮನಸ್ಸಿಗೆ ಶಾಂತಿ ಅಂತವೀರರ ಕಥೆ ಕುಂತ ಕೇಳರಿ ಮನಸ್ಸಿಗಾಗುವುದು ಶಾಂತಿ ಪ್ರಕಟಣೆ 5/2/2026 ಬಹುಜನ ಸುಖಾಯ ಬಹುಜನ ಹಿತಾಯ ಲೋಕಾನುಕಂಪಾನ ಎಂಬ ಬುದ್ಧ ಗುರುವಿನ ಹಿತೋಕ್ತಿಯನ್ನು ನೆನಪಿಸಿಕೊಳ್ತಾ ಗಣಕರಂಗ ಧಾರವಾಡ ಆಯೋಜಿಸಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಫೆಬ್ರವರಿ 19 ಆಚರಣೆ ಪ್ರಯುಕ್ತ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಕರ್ನಾಟಕ ಶೀರ್ಷಿಕೆಯ ಕಥನ ಕವನ ಸ್ಪರ್ಧೆ. ಕಥನ ಕವನ ಸ್ಪರ್ಧೆಯ ನಿಯಮಗಳು. ನಿಯಮ 1, ಕಥನ ಕವನ ಸ್ಪರ್ಧೆಯ ಶೀರ್ಷಿಕೆ ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಕರ್ನಾಟಕ. ನಿಯಮ 2, ನಿಮ್ಮ ಸ್ವರಚಿತ ಕಥನ ಕವನ, ಅದೇ ಕಥನ ಕವನ ವಾಚನದ ಆಡಿಯೋ, ನಿಮ್ಮ ಭಾವಚಿತ್ರ ಮತ್ತು ಸ್ಪರ್ಧಾ ಶುಲ್ಕದ ಸ್ಕ್ರೀನ್ಶಾಟ್ ಇತ್ಯಾದಿಗಳನ್ನು ಇಮೇಲ್ ಅಥವಾ ವಾಟ್ಸಪ್ಗೆ ಕಳಿಸಬಹುದು. ಇಮೇಲ್ ಗಣಕರಂಗ ಸ್ಪರ್ಧೆ @gmail.com ಅಥವಾ ವಾಟ್ಸಪ್ ನಂಬರ್ 9845109480. ನಿಯಮ 3, ಸ್ಪರ್ಧಾ ಶುಲ್ಕ. ಒಂದು ಕಥನ ಕವನಕ್ಕೆ ₹101 ಮಾತ್ರ, ವರ್ಗಾಯಿಸುವಂತಿಲ್ಲ, ಯಾವುದೇ ರೀತಿಯ ಅಡ್ಜಸ್ಟ್ ಮಾಡುವಂತಿಲ್ಲ. ನಿಯಮ 4, ಶುಲ್ಕ ಕಳಿಸಲು ಫೋನ್ಪೇ ಸಂಖ್ಯೆ 9845109480 ಅಥವಾ 9845109480 @IBL. ನಿಯಮ 5, ಕಥನ ಕವನ ಕಳಿಸಲು ಕೊನೆಯ ದಿನಾಂಕ 15 ಫೆಬ್ರವರಿ 2026 ರವಿವಾರ ರಾತ್ರಿ 12 ಗಂಟೆಯವರೆಗೆ ಮಾತ್ರ ಕಳಿಸಬಹುದು. ನಿಯಮ 6, ಪ್ರಥಮ ಬಹುಮಾನ ನಗದು 1,000 ರೂಗಳು, ಪುಸ್ತಕ ಮತ್ತು ಪ್ರಮಾಣಪತ್ರ. ನಿಯಮ 7, ದ್ವಿತೀಯ ಬಹುಮಾನ ನಗದು 500 ರೂಪಾಯಿಗಳು, ಪುಸ್ತಕ ಮತ್ತು ಪ್ರಮಾಣಪತ್ರ. ತೃತೀಯ ಬಹುಮಾನ ನಗದು 250 ರೂಪಾಯಿಗಳು, ಪುಸ್ತಕ ಮತ್ತು ಪ್ರಮಾಣಪತ್ರ. ನಿಯಮ 9, ತೀರ್ಪುಗಾರರ ಮೆಚ್ಚುಗೆ ಬಹುಮಾನ 5 ಬರಹಗಾರರಿಗೆ ಮೆಚ್ಚಿನ ಬಹುಮಾನವಾಗಿ ಪ್ರಮಾಣಪತ್ರ ಮತ್ತು ಪುಸ್ತಕ ನೀಡಿ ಗೌರವಿಸಲಾಗುವುದು. ನಿಯಮ 10, ಯಾವ ಮಾಧ್ಯಮದಲ್ಲಿಯೂ ಪ್ರಕಟವಾಗಿರದ, ಪ್ರಸಾರವಾಗಿರದ, ಬೇರೆ ಭಾಷೆಯಿಂದ ಅನುವಾದವಾಗಿರದ, ಅನುಕರಣೆಯಿಲ್ಲದ, ತಪ್ಪಿಲ್ಲದಂತೆ ಟೈಪಿಸಿರುವ, ಸ್ಪರ್ಧೆಗಾಗಿ ಸ್ವತಃ ರಚಿಸಿರುವ ಕನಿಷ್ಠ 15 ಮತ್ತು ಗರಿಷ್ಠ 20 ಸಾಲುಗಳ ಕವನಕ್ಕೆ ನಿಮ್ಮದೇ ಸ್ವಂತ ಆಕರ್ಷಕ ಶೀರ್ಷಿಕೆಯನ್ನು ಕಡ್ಡಾಯವಾಗಿ ಹಾಕಿರಬೇಕು. ನಿಯಮ 11, ಅಕ್ಷರ ರೂಪದ ಕವನ ಮತ್ತು ಆಡಿಯೋ ರೂಪದ ಕವನದ ಆರಂಭದಲ್ಲಿ ಅನುಕ್ರಮವಾಗಿ ಗಣಕರಂಗ ಛತ್ರಪತಿ ಶಿವಾಜಿ ಜಯಂತಿ ಕಥನ ಕವನ ಸ್ಪರ್ಧೆ 2026. 2, ನಿಮ್ಮ ಕಥನ ಕವನದ ಶೀರ್ಷಿಕೆ. 3, ನಿಮ್ಮ ಹೆಸರು ಮತ್ತು ಕೊನೆಯಲ್ಲಿ ಧನ್ಯವಾದಗಳು ಮತ್ತು ನಿಮ್ಮ ಸಂಪೂರ್ಣ ವಿಳಾಸ, ಪಿನ್ ಕೋಡ್, ಮೊಬೈಲ್ ನಂಬರ್ ಇತ್ಯಾದಿಗಳನ್ನು ಕಡ್ಡಾಯವಾಗಿ ನಮೂದಿಸಬೇಕು ಅಥವಾ ಹೇಳಬೇಕು. ನಿಯಮ 12, ನಿಮ್ಮ ಕಥನ ಕವನವನ್ನು ನಾರ್ಮಲ್ ವಾಟ್ಸಪ್ ಮೆಸೇಜ್ ಅಥವಾ ಇಮೇಲ್ಗೆ ಕಳಿಸಬೇಕು. ಕೈ ಬರಹದ ಫೋಟೋ PDF ಆವೃತ್ತಿಯಲ್ಲಿ ಕಳಿಸಿದರೆ ತಿರಸ್ಕರಿಸಲಾಗುವುದು. ನಿಯಮ 13,
ಸ್ಪರ್ಧೆಯಲ್ಲಿ ಯಾರನ್ನಾಗಲಿ ಯಾವುದೇ ರೀತಿಯ ಅವಹೇಳನಕಾರಿ, ಅಪಮಾನಿಸುವ, ಸಮಾಜ ವಿರೋಧಿ, ಸಂವಿಧಾನ ವಿರೋಧಿ, ದೇಶದ ಭಾವೈಕ್ಯತೆಗೆ ಧಕ್ಕೆ ತರುವ ವಿಷಯಗಳಿರಬಾರದು. ಹಾಗೇನಾದರೂ ಕಂಡು ಬಂದರೆ ಸ್ಪರ್ಧೆಯ ಆರಂಭದಲ್ಲಿಯೇ ಕವನವನ್ನು ತಿರಸ್ಕರಿಸಲಾಗುವುದು. ನಿಯಮ 14. ಫಲಿತಾಂಶ ಪ್ರಕಟಣೆಯ ಗೂಗಲ್ ಮೀಟ್ ಕವಿಗೋಷ್ಠಿಯನ್ನು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ದಿನ ಅಂದರೆ ಗುರುವಾರ 19 ಫೆಬ್ರವರಿ 2026 ಸಂಜೆ 7 ಗಂಟೆಯಿಂದ 10 ಗಂಟೆಯವರೆಗೆ ಆಯೋಜಿಸಲಾಗುವುದು. ಕವನ ಕಳಿಸಿದ ಕವಿಗಳು ಕಡ್ಡಾಯವಾಗಿ ಭಾಗವಹಿಸಿ ಕವನ ವಾಚಿಸಬೇಕು. ಈ ಕುರಿತು ಮುಂಚಿತವಾಗಿ ಸ್ಪರ್ಧಾರ್ಥಿಗಳ ವಾಟ್ಸಪ್ ನಂಬರ್ಗೆ ಮಾಹಿತಿ ತಿಳಿಸಲಾಗುವುದು. ಭಾಗವಹಿಸದ ಕವಿಗಳಿಗೆ ನಗದು ಬಹುಮಾನ, ಪುಸ್ತಕ, ಪ್ರಮಾಣಪತ್ರ ಇತ್ಯಾದಿಗಳನ್ನು ಕಳಿಸಲಾಗುವುದಿಲ್ಲ. ಯಾವುದೇ ರೀತಿಯ ನೆಪಗಳನ್ನು ಪರಿಗಣಿಸಲಾಗುವುದಿಲ್ಲ. ನಿಯಮ 15. ಗೌರವಾನ್ವಿತ ತೀರ್ಪುಗಾರರ ತೀರ್ಪು ಅಂತಿಮವಾಗಿರುತ್ತದೆ. ಈ ವಿಷಯದಲ್ಲಿ ಯಾವುದೇ ಚರ್ಚೆಗೆ ಅವಕಾಶವಿಲ್ಲ. ನಿಯಮ 16. ಮುಕ್ತ ಅವಕಾಶದ ಈ ಸ್ಪರ್ಧೆಗೆ ಕಳಿಸಿದ ಕವನಗಳನ್ನು ಫಲಿತಾಂಶ ಪ್ರಕಟವಾಗುವವರೆಗೆ ಎಲ್ಲಿಯೂ ಪ್ರಕಟಿಸಬಾರದು. ಪ್ರಕಟಿಸಿದರೆ ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ. ನಿಯಮ 17. ಕೃತಿಚೋರತನಕ್ಕೆ ಸಂಬಂಧಿಸಿದಂತೆ ದೇಶದ ಕಾನೂನು ಕ್ರಮಗಳಿಗೆ ಆಯಾ ಕವಿಗಳು ಜವಾಬ್ದಾರರು. ಗಣಕರಂಗ ಸಂಸ್ಥೆ ಹೊಣೆಗಾರ ಅಲ್ಲ. ಸೂಕ್ತ ಸಾಕ್ಷ್ಯಾಧಾರಗಳೊಂದಿಗೆ ತಿಳಿಸಿದರೆ ಗಣಕರಂಗ ಸಂಸ್ಥೆಯು ಅಂತಹ ಕವನಗಳನ್ನು ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ. ನಿಯಮ 18. ಸ್ಪರ್ಧೆಯ ನಂತರ ಆಯ್ದ ಕವನಗಳನ್ನು ಸೂಕ್ತವೆನಿಸುವ ಆಧುನಿಕ ತಂತ್ರಜ್ಞಾನದ ಆವೃತ್ತಿ ಅಥವಾ ರೂಪದಲ್ಲಿ ಪ್ರಕಟಿಸುವಿಕೆ ಹಕ್ಕುಗಳನ್ನು ಗಣಕರಂಗ ಧಾರವಾಡ ಸಂಸ್ಥೆ ಹೊಂದಿರುತ್ತದೆ. ಪುಸ್ತಕ ರೂಪದಲ್ಲಿ ಪ್ರಕಟವಾದರೆ ಕನಿಷ್ಠ 1-2 ಪ್ರತಿಗಳನ್ನು ಸ್ಪರ್ಧಾರ್ಥಿಗಳು ಪಡೆದುಕೊಳ್ಳಬೇಕು. ನಿಯಮ 19. ಹೆಚ್ಚಿನ ಮಾಹಿತಿಗೆ ಕೊನೆಯಲ್ಲಿ ಕೊಟ್ಟಿರುವ ನಂಬರುಗಳಿಗೆ ಫೋನ್ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮೂಲಕ ಸಂಪರ್ಕಿಸಬಹುದು. ನಿಯಮ 20. ಮೇಲಿನ ಸ್ಪರ್ಧೆಯ ನಿಯಮಗಳನ್ನು ಅನುಸರಿಸದಿರುವವರ ಅಥವಾ ಅನುಸರಿಸದವರ ಕವನಗಳನ್ನು ಪರಿಗಣಿಸುವುದಿಲ್ಲ. ದಯವಿಟ್ಟು ನಿಯಮಗಳನ್ನು ಅನುಸರಿಸಿ ಸ್ಪರ್ಧಾ ಶಿಸ್ತು ಪಾಲಿಸಲು ಎಲ್ಲ ಕವಿ ಹೃದಯವಂತರಲ್ಲಿ ವಿನಂತಿ. ಶುಭ ಹಾರೈಕೆಗಳು. ಅಧ್ಯಕ್ಷರು ಮತ್ತು ಸಂಯೋಜಕರು ಸ್ಪರ್ಧಾ ಸಮಿತಿ ಗಣಕರಂಗ ಧಾರವಾಡ. ಸಂಪರ್ಕ ಸಂಖ್ಯೆಗಳು 9845109480, 9902674005, 8660111052, 7353359969, 9740691429 ಮತ್ತು 9620685599. ಸಂಪೂರ್ಣ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.